ಈಗ ನಾವು ದರ್ಶನ ಮಾಡೋದು ಕುಂಡೋದರನನ್ನು. ಕುಂಡೋದರನ ಜೊತೆಗೆ ಇನ್ನೂ ಕೆಲ ದೇವಗಣಗಳು ಇಲ್ಲಿ ನೆಲೆಸಿವೆ. ಆ ಎಲ್ಲ ದೇವರನ್ನು ನಾವೀಗ ದರ್ಶನ ಮಾಡೋಣ. ನಾನೀಗ ನಿಂತಿರ್ತಕ್ಕಂಥದ್ದು ಶಿವಗಣಗಳ ಮಧ್ಯೆ. ಇಲ್ಲಿ ಹಲವಾರು ಶಿವನ ಗಣಗಳನ್ನು ಕಾಣ್ತೀವಿ. ನೋಡಿ, ಇಲ್ಲಿ ನಾವು ಕಾಣ್ತಕ್ಕಂಥದ್ದು ಜಯಂತ ಅನ್ನುವಂಥ ವನ. ಇನ್ನು ಇದರ ಪಕ್ಕದಲ್ಲಿ ನಾವು ಮಾಸ್ತಿಯಮ್ಮನನ್ನು ಕಾಣ್ತೀವಿ. ಇನ್ನು ಮಾಸ್ತಿಯಮ್ಮನ ಪಕ್ಕದಲ್ಲಿ ನಾವು ನಂದಿಯನ್ನು ಕಾಣ್ತೀವಿ. ಇನ್ನು ಅದರ ಪಕ್ಕದಲ್ಲಿ ಚಿಕ್ಕೋಮ ಅಂತ ಅದೊಂದು ಶಿವಗಣ. ಆ ಚಿಕ್ಕೋಮನ ಮುಂಭಾಗದಲ್ಲಿ ಆಕಾಶ ನಂದಿ ಅನ್ನುವಂಥ ಒಂದು ಗಣ. ಅದರ ಮುಂದೆ ಘೆಂಡಮೃಗ ಅಂತ. ಹೀಗೆ ಹಲವು ಶಿವಗಣಗಳು ಇಲ್ಲಿ ನೆಲೆಸಿದ್ದಾರೆ. ಮತ್ತು ಮುಖ್ಯವಾಗಿ ಪ್ರಧಾನವಾದಂಥ ಕುಂಡೋದರ ಅನ್ನುವಂಥ ಶಿವಗಣ ಒಳಗಡೆ ಗರ್ಭಗುಡಿಯಲ್ಲಿದೆ. ಅದರ ದರ್ಶನವನ್ನು ನಾವೀಗ ಮಾಡೋಣ. ಈ ಸೋಮೇಶ್ವರನ ಸ್ಥಾಪನೆಗೂ ಸಹ ಕಾರಣವಾದಂಥವನು ಈ ಕುಂಡೋದರ ದೈವ, ಶಿವನ ಪ್ರಮತಿಗಣವಾದಂಥ ದೈವ ಅನ್ನುವಂಥದ್ದು ನಂಬಿಕೆ ಇದೆ. ಹೇಗೆ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿಯು ಆ ಧರ್ಮಸ್ಥಳ ಮಂಜುನಾಥೇಶ್ವರನನ್ನು ಸ್ಥಾಪನೆ ಮಾಡಿದರು, ಅದಕ್ಕಿಂತಲೂ ಹಿಂದೆ ಕುಂಡೋದರ ದೈವ ಈ ಸೋಮೇಶ್ವರನನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರಿಂದ ಶಿವನ ಒಂದು ಆಜ್ಞೆಯಂತೆ ಈ ಕುಂಡೋದರ ದೈವ ಬಾರ್ಕೂರಿನಲ್ಲಿ ನೆಲೆ ನಿಂತು ಬಾರ್ಕೂರಿನಲ್ಲಿ ಜಯವರ್ಮನನ್ನು ರಾಜನನ್ನಾಗಿ ಮಾಡಿ ಅವನಿಗೆ ಭೂತನಿಂದ ರಾಜಭಾರವನ್ನು ಮಾಡಲ್ಪಟ್ಟದ್ರಿಂದ ಅವನಿಗೆ ಭೂತಾಳ ಪಾಂಡ್ಯ ಅನ್ನುವಂಥ ಹೆಸರು ಬಂತು. ಹಾಗೆ ಸೋಮೇಶ್ವರ ಆ ಭೂತಾಳ ಪಾಂಡ್ಯನ ಅಧಿದೇವನಾಗಿ ಇಲ್ಲಿ ನಿಂತ ಅನ್ನುವಂಥದ್ದು ಸಹ ನಂಬಿಕೆಗಳಿದೆ. ಶಿವ ಶಂಕರ ಭಕ್ತವ ಶಂಕರ ಶಂಭೋ ಶಂಕರ ನಮೋಸ್ತುತೆ ಭವ ಭಯ ಹರ ವರದಾ ಭಯಕರ ಶ್ರೀ ಗೌರಿ ಶಂಕರ ನಮೋಸ್ತುತೆ. ಬಾರ್ಕೂರಿನ ಆಕರ್ಷಣೆ ಅಂತಂದ್ರೆ ಈ ಊರಿಗೆ ಬಂದ್ರೆ 360 ದೇಗುಲದ ದರ್ಶನ ಪಡಿಬಹುದು. ನಾವಿಂದು ದರ್ಶನ ಪಡೆದಿದ್ದು ಬಾರ್ಕೂರು ಸಂಸ್ಥಾನದ ಪ್ರಥಮ ದೇಗುಲ ಶಿವನ ದರ್ಶನವನ್ನ. ಇದು ಒಂದು ರೀತಿಯಲ್ಲಿ ದೇಗುಲಗಳ ತವರು. ಮತ್ತೆ ಮುಂದಿನ ವಾರ ಇನ್ನೊಂದು ದೇಗುಲದ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.